ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿವತ್ತು ಇವಳು ಬೆಳಗ್ಗೆ ಎಲ್ಲೋ ಹೋಗ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತು ಮಂಗಳವಾರ ಅಲ್ಲ. ಸೊ ನಾವು ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಮನೆ ಸುತ್ತಮುತ್ತ ಯಾವುದಿದೆ, ನಮ್ಮ ಮನೆ ಇರೋದೇ ಎಲೆಕ್ಟ್ರಾನಿಕ್ ಸಿಟಿ. ಸೊ ಸುತ್ತಮುತ್ತ ಯಾವುದಿದೆ ಅಂತಂದೇಳಿ ನಾವು ಸರ್ಚ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ನಾವು ಮುಂಚೆ ಹೋಗಿದ್ದೆ. ಸೊ ನಮ್ಮ ತಮ್ಮ ಏನಂದ, ಶ್ರೀ ಬಂಡೆಮ್ಮ ಕಾಳಮ್ಮ ಟೆಂಪಲಿಗೆ ಹೋಗೋಣ ಅಂತಲೂ ತುಂಬ ದಿನದ ಆಸೆ ಇತ್ತು. ಆಮೇಲೆ ತಡೆ ಹೊಡ್ಸ್ಕೋಬೇಕು ಅನ್ನೋದಿತ್ತು. ಇಲ್ಲಿ ತಡೆ ಹೊಡ್ಸ್ಕೊಳ್ಳೋದೇ ತುಂಬ ಫೇಮಸ್ಸು ಈ ಟೆಂಪಲಲ್ಲಿ. ತಡೆ ಹೊಡ್ಸ್ಕೊಳ್ಳೋದು ಅಂತಂದರೆ ದೃಷ್ಟಿ ತೆಗೆಸ್ಕೊಳ್ಳೋದು. ಮಂಗಳವಾರ ಆದ್ರಿಂದ ಇಲ್ಲಿ ಇವತ್ತು ಟೆಂಪಲಲ್ಲಿ ತುಂಬ ಜನಗಳು ಜಾಸ್ತಿ ರಶ್ ಇತ್ತು. ಸೊ ನಾವು ಹಾಗೆ ತಡೆ ಹೊಡ್ಸ್ಕೊಳ್ಳೋ ಸಾಮಾನು ಎಲ್ಲ ತೊಗೊಂಡು ಕ್ಯೂವಲ್ಲಿ ತಡೆ ಹೊಡ್ಸ್ಕೊಳ್ಳೋಕ್ಕೆ ನಿಂತ್ಕೊಂಡ್ವಿ. ಅದೇ ನಿಂತ್ಕೊಂಡಾಗ ಅಲ್ಲೊಂದು ಗಣಪತಿ ಟೆಂಪಲ್ ಇತ್ತು. ಫಸ್ಟಿಗೆ ಬರೋದು ಗಣಪತಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಒಂದು ದೇವಿ ಟೆಂಪಲ್ ಬರುತ್ತೆ. ಅಲ್ಲಿ ನಮಗೆ ತಡೆ ಹೊಡ್ಸ್ಕೊಂಡಿರೋ ತೊಗೊಂಡಿರ್ತೀವಲ್ಲ ಆ ಸಾಮಾನನ್ನು ನಮಗೆ ಹಿಂಗೆ ಎಳೆದಾಗೋದು ಅವ್ರು ಒಂದು ಆಧಾರ ಹಚ್ಚಿ ಕೊಡ್ತಾರೆ. ನೆಕ್ಸ್ಟು ತಡೆ ಹೊಡ್ಸ್ಕೊಳ್ಳೋ ಸ್ಥಳಕ್ಕೆ ಹೋದ್ವಿ. ನಾನು ಹೊಡ್ಸ್ಕೊಳ್ಳಿಲ್ಲ, ನಮ್ಮ ತಮ್ಮ ಹೊಡ್ಸ್ಕೊಂಡ. ತಡೆ ಹೊಡ್ಸ್ಕೊಳ್ಳೋದಂದ್ರೆ ದೃಷ್ಟಿ ತೆಗೆಸ್ಕೊಳ್ಳೋದು. ಆಮೇಲೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ನಮ್ಮ ತಮ್ಮ ತೆಗೆಸ್ಕೊತಿದ್ನಲ್ಲ, ನಾನು ಹಾಗೆ ಒಂದಿಷ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ದೇವಿ ದರ್ಶನಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಕ್ಯೂ ಮಾತ್ರ ಇವತ್ತು ಮಂಗಳವಾರ ಅಲ್ಲ, ತುಂಬ ರಶ್ ಇತ್ತು. ಹಾಗೆ ದೇವಿ ದರ್ಶನವೂ ಆಯಿತು. ಇದು ಹಳೆ ಫೋಟೋ ನಾನು ಹಾಕಿರೋದು, ಟೂ ಟೈಮ್ಸ್ ಹೋಗಿದ್ದೆ ಅನ್ನಲ್ಲ ಆ ಫೋಟೋ. ಅದಾದಮೇಲೆ ನೆಕ್ಸ್ಟ್ ನಾವು ಜಯನಗರದಲ್ಲಿ ಇರುವಂಥ ಬಸವೇಶ್ವರ ಖಾನಾವಳಿಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಬಂದಿದ್ದೇ 11:30ಗೆ ಬಂದಿದ್ವಿ. ದರ್ಶನ ಎಲ್ಲ ಆಗೋಷ್ಟೊತ್ತಿಗೆ 1:30 ಆಗಿತ್ತು. ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಇದೇ ಮಾಮೂಲಿ ಹೋಳಿಗೆ ಊಟ ಇತ್ತು. ಅಲ್ಲಿ ಜುಳ್ಕ, ನಮ್ಮ ಸೈಡು ಉತ್ತರ ಕರ್ನಾಟಕ ಸ್ಟೈಲು ಎಣ್ಗಾಯಿ, ಪುಂಡಿ ಸೊಪ್ಪಿನ ಪಲ್ಯ, ಕಾಳು ಪಲ್ಯ, ಪುಡಿಗಳು ಅವೆಲ್ಲ ಇದ್ವು. ರೊಟ್ಟಿ ಮಷಿನ್ ರೊಟ್ಟಿ ಎಲ್ಲ ನಮಗೆ ಅಂತ ಏನು ಟೇಸ್ಟ್ ಬರಲಿಲ್ಲ. ನಂಗೆ ಓಕೆ ಅನ್ನಿಸ್ತು. ಸೊ ಊಟ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್